ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರೇ, ಬಹುದಿನಗಳ ಪ್ರಾರ್ಥನೆಯ ಫಲವನ್ನು ಕೊಡೋದಕ್ಕೆ ಭಗವಂತನಾದ ಶಿವನ ಒಂದು ಆಶೀರ್ವಾದ ನಿಮ್ಮ ಜೀವನದಲ್ಲಿ ನೇರವಾಗಿ ನಿಮ್ಮ ಜೀವನಕ್ಕೆ ಕಾಲಿಡುತ್ತಿದೆ. ಹೌದು, ಖಂಡಿತವಾಗಿ ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ವಿಶೇಷವಾದ ಶಕ್ತಿಶಾಲಿಯಾಗಿರುವಂತಹ ಜ್ಯೇಷ್ಠ ಅಮಾವಾಸ್ಯೆ ಅಥವಾ ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯುವಂತಹ ಶಕ್ತಿಶಾಲಿ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಗ್ರಹ ನಕ್ಷತ್ರಗಳ ಬದಲಾವಣೆಯ ಮೂಲಕ ಭೋಲೆನಾಥನಾದ ಶಂಕರನು ನಿಮಗೆ ನೇರವಾದ ಕೃಪಾ ದೃಷ್ಟಿಯನ್ನು ಬೀರುತ್ತಿದ್ದಾನೆ. ಅವನ ಸಂಪೂರ್ಣವಾದ ಆಶೀರ್ವಾದ ಅನುಗ್ರಹ ನಿಮ್ಮ ಜೀವನದ ಮೇಲೆ ಜೂನ್ 15, 16, 17, 18, 19, 20ನೇ ತಾರೀಕಿನ ನಂತರ ನಿಮ್ಮ ಜೀವನದಲ್ಲಿ ನಡೆಯಬಹುದಾದಂತಹ ದೊಡ್ಡದಾದ ಘಟನೆ 5 ವಿಶೇಷವಾಗಿರುವಂತಹ ಸುದ್ದಿಗಳು ವಿಚಾರಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಬಹುದಾದಂತಹ ಬದಲಾವಣೆಯನ್ನು ನೀವು ಕಂಡುಕೊಳ್ಳುವಂತಹ ಸಮಯ. ಏಕೆಂದರೆ ಖಂಡಿತವಾಗಿ ನಿಮ್ಮ ಮನೆ ಮತ್ತು ನಿಮ್ಮ ಜೀವನ ಮನಸ್ಸು ಎಲ್ಲವೂ ಕೂಡ ಈಗ ದೊಡ್ಡ ಬದಲಾವಣೆ ನಡೆಯುವ ಸಾಧ್ಯತೆ ಇದೆ. ಈ 8 ಸುದ್ದಿಗಳು ಸುಳ್ಳಾದರೆ ನಾನು ನಿಮಗೆ 1 ಲಕ್ಷ ಹಣವನ್ನು ನಗದು ಬಹುಮಾನವಾಗಿ ನೀಡುತ್ತಿದ್ದೇನೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ವಿಶೇಷವಾಗಿರುವ ಭವಿಷ್ಯವಾಣಿಯು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ನೀವು ಪಟ್ಟಂತಹ ಪರಿಶ್ರಮ, ಕಷ್ಟ, ಅವಕಾಶ ಯಾವುದೇ ರೀತಿಯ ಒಂದು ಚಿಕ್ಕದಾದರೂ ಕೂಡ ಅದೃಷ್ಟದ ಬಾಗಿಲು ಮಾತ್ರ ತೆರೆದುಕೊಳ್ಳುವಂತಹ ಸಮಯ. ಇದನ್ನು ಖಂಡಿತವಾಗಿ ನಿರ್ಲಕ್ಷ್ಯ ಮಾಡಬೇಡಿ. ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಎಲ್ಲ ಪ್ರಾರ್ಥನೆಗಳ ಫಲಗಳು ಬೇರೆಯವರು ಕಸಿದುಕೊಳ್ಳುತ್ತಾರೆ. ನಿಮ್ಮ ಮನಸ್ಥಿತಿ ಎಂಥದ್ದೇ ಕೆಟ್ಟದಾಗಿದ್ದರೂ, ಪರಿಸ್ಥಿತಿ ಕೆಟ್ಟದಾಗಿದ್ದರೂ ಕೂಡ ಈಗ ಎಲ್ಲವನ್ನ ಸರಿ ಮಾಡಿಕೊಳ್ಳಬಹುದಾದಂತಹ ಸಮಯಕ್ಕೆ ಬಂದು ತಲುಪಿದ್ದೀರಾ. ಈಗ ನಿಲ್ಲಬೇಡಿ. ಏಕೆಂದರೆ ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಘಟನೆಗಳು ನಡೆಯೋಕ್ಕೆ ಸಜ್ಜಾಗಿದೆ. ದೊಡ್ಡ ಬದಲಾವಣೆಗಳು ನಡೆಯುತ್ತದೆ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಏಕೆಂದರೆ ಖಂಡಿತವಾಗಿ ಎಲ್ಲಿಯೂ ನಿಲ್ಲಿಸಬೇಡಿ. ಆವಾಗ ನಾವು ತಿಳಿಸುವಂತಹ ಮಾಹಿತಿ ನಿಮಗೆ ಅರ್ಥವಾಗದೆ ಹೋಗಬಹುದು. ಮುಂದಿನ ಕೆಲವು ದಿನಗಳಲ್ಲಿ ಬರುವಂತಹ ಒಂದು ವಿಶೇಷವಾಗಿರುವ ಮಾತುಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಮತ್ತು ನೀವು ಈ ಸಮಯದಲ್ಲಿ ವಿಡಿಯೋವನ್ನು ನೋಡುತ್ತಿದ್ದರೆ ಇದು ಖಂಡಿತವಾಗಿಯೂ ಕಾಕತಾಳೀಯವಲ್ಲ. ಇದು ಯಾವುದೇ ರೀತಿಯ ತೊಂದರೆಗೂ ಒಳಗಾಗುವಂತಹ ಸಂದರ್ಭವಲ್ಲ. ಇದು ಒಂದು ಸಂಕೇತ, ಒಂದು ದೊಡ್ಡ ಸಂಕೇತ. ಏಕೆಂದರೆ ಹಿಂದಿನ ಒಂದು ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾಗಿರುವಂತಹ ರಾತ್ರಿಯ ದಿನವಲ್ಲ. ಏಕೆಂದರೆ ಇದು ಬಹಳಷ್ಟು ಶಕ್ತಿಶಾಲಿಯಾಗಿರುವ ಅಮಾವಾಸ್ಯೆಯ ರಾತ್ರಿ ನಿಮ್ಮ ಜೀವನದಲ್ಲಿ ದೊಡ್ಡದಾದ ಸಿಹಿ ಸುದ್ದಿಗಳ ಬಾಗಿಲು ತೆರೆದುಕೊಳ್ಳುತ್ತವೆ. ಇದರ ಪರಿಣಾಮ ಇವತ್ತಿಗೆ ಮಾತ್ರವಲ್ಲ, ಮುಂಬರುವ ಹಲವಾರು ವರ್ಷಗಳವರೆಗೆ ಇರುತ್ತದೆ. ಮತ್ತು ಅವುಗಳಲ್ಲಿ ಒಂದು ಸುದ್ದಿ ನಿಮ್ಮ ಇಡೀ ಕುಟುಂಬದ ಯೋಜನೆಯನ್ನೇ ಬದಲಾಯಿಸುತ್ತದೆ. ಆದರೆ ಅತ್ಯಂತ ಎಚ್ಚರಿಕೆಯಾಗಿರಬೇಕು. ವಿಶೇಷವಾಗಿರುವ ಆಶ್ಚರ್ಯಕರವಾದ ವಿಚಾರಗಳಲ್ಲಿ ಇನ್ನೂ ಒಂದು ಬಾಕಿ ಇದೆ. ಏಕೆಂದರೆ ಇದು ರಾತ್ರಿ ಒಂದು ಘಟನೆ ಹೆಸರು ನಿಂತು ಹೋಗುತ್ತದೆ. ಆದರೆ ಖಂಡಿತವಾಗಿ ಆ ಹೆಸರು ಸುದ್ದಿ ನಿಮ್ಮ ಜೀವನಕ್ಕೆ ಒಂದು ಹೊಸತನವನ್ನು ಸೂಚಿಸುತ್ತದೆ. ಅದು ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಮನೆ, ನಿಮ್ಮ ಮನಸ್ಸಿನ ನಿದ್ರೆಯನ್ನು ಕೆಡಿಸಿರುವಂತಹ, ಕಷ್ಟವನ್ನು ಕೊಟ್ಟಿರ್ತಕ್ಕಂತಹ ಒಬ್ಬ ವ್ಯಕ್ತಿಯ ಹೆಸರು, ಅವರ ಉಸಿರು ನಿಲ್ಲುವಂತಹ ಕ್ಷಣ ಈಗ ಹತ್ತಿರಕ್ಕೆ ಬಂದಿದೆ. ಏಕೆಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಖುಷಿಯು ಹಠಾತ್ ಆಗಿಯೇ ನಿಮ್ಮ ಮನಸ್ಸನ್ನು, ನಿಮ್ಮ ಜೀವನವನ್ನು ಬದಲಾಯಿಸುವುದಕ್ಕೆ ಶುರು ಮಾಡುತ್ತದೆ. ನಿಮ್ಮ ಕಡೆಗೆ ಹಳಿದು ಬರುತ್ತಿದೆ. ಏಕೆಂದರೆ ಒಂದು ಅಪಾಯ ಕೂಡ ಇದೆ. ಅದೇನೆಂದರೆ ನೀವು ಈ ಸಮಯದಲ್ಲಿ ಕೆಲವೊಂದಿಷ್ಟು ಸಂಕೇತವನ್ನು ಗುರುತಿಸಲು ತಡ ಮಾಡಬೇಡಿ. ನಿಮ್ಮ ಭಾಗ್ಯದ ಬಾಗಿಲು ಶಾಶ್ವತವಾಗಿ ಪಡೆದುಕೊಳ್ಳುವಾಗ ಮಾತ್ರ ಈ ಒಂದು ಸಂದರ್ಭವನ್ನು ಜಾಗರೂಕರಾಗಿ ನಿರ್ವಹಿಸಬೇಕು. ಇಲ್ಲದಿದ್ದರೆ ಎಲ್ಲವನ್ನ ಕಳೆದುಕೊಳ್ತೀರಾ. ಏಕೆಂದರೆ ನಿಮ್ಮ ಜೀವನದಲ್ಲಿ ಈಗ ವಿಶೇಷವಾಗಿರುವಂತಹ ಸಮಯ ಅಂತ ಹೇಳ್ಬೋದು. ಈ ಬಂದಂತಹ ಅವಕಾಶ ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು. ಇಲ್ಲ ಅಂದರೆ ಮತ್ತೆ ಮತ್ತೆ ಅವಕಾಶ ಬರೋದಿಲ್ಲ, ವಾಪಸ್ ಹೊರಟು ಹೋಗುತ್ತೆ. ಆದ್ದರಿಂದ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆಗ ಮಾತ್ರ ನಾವು ತಿಳಿಸುವಂತಹ ವಿಶೇಷವಾದ ಸಂಗತಿಗಳು ಮತ್ತು ಪರಿಹಾರದ ಮಾರ್ಗಗಳು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಅಷ್ಟೇ ಅಲ್ಲದೆ ಕಮೆಂಟ್ ಮೂಲಕ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ. ಏಕೆಂದರೆ ಈ ಒಂದು ಶಕ್ತಿಶಾಲಿ ಅಮಾವಾಸ್ಯೆ ಸೋಮವಾರ ಬಂದಿರೋದ್ರಿಂದ ಅಮಾವಾಸ್ಯೆಗೆ ಬಹಳಷ್ಟು ಶಕ್ತಿ ಇದೆ ಅಂತಾನೆ ಹೇಳ್ಬೋದು. ಮಹಾಶಿವನಿಗೆ ಪ್ರಿಯವಾಗಿರುವಂತಹ ಸಮಯ. ಶಂಕರನ ಆಶೀರ್ವಾದ ನಿಮ್ಮ ಜೀವನವನ್ನ ಬೆಳಕು ಮಾಡುತ್ತದೆ. ವೃಶ್ಚಿಕ ರಾಶಿಯವರೇ, ಕಳೆದ ಕೆಲವು ತಿಂಗಳಿಂದ ನೀವು ಅನುಭವಿಸುತ್ತಿರುವಂತಹ ಕಷ್ಟ, ಯಾರಿಗೂ ಕಾಣದೆ ಗಟ್ಟಿಯಾಗಿ ಕಾಣುತ್ತಿರುವಂತಹ, ವಿಶೇಷವಾಗಿ ಒಳಗೆ ನೀವು ಬಹಳಷ್ಟು ಮುರಿದು ಹೋಗಿದ್ದೀರಾ. ಕೆಲವೊಮ್ಮೆ ಹಣದ ವಿಚಾರದಲ್ಲಿ, ಕೆಲವೊಮ್ಮೆ ಆರೋಗ್ಯದ ಪರಿಸ್ಥಿತಿಯಲ್ಲಿ, ಕೆಲವೊಮ್ಮೆ ನಿಮ್ಮ ಆಪ್ತರ ಚಿಂತೆಗಳಲ್ಲಿ, ಕೆಲವೊಂದಿಷ್ಟು ವರ್ತನೆಗಳ ಮೂಲಕ, ಕೆಲವೊಮ್ಮೆ ನೀವು ನಂಬಿರುವಂತಹ ಜನರು ನಿಮಗೆ ಮೋಸ ಮಾಡಿದಾಗ ರಾತ್ರಿ ಸರಿಯಾಗಿ ನಿದ್ರೆ ಇಲ್ಲದ ಕಾರಣ ಪ್ರತಿ ಬಾರಿ ಎಚ್ಚರಗೊಳ್ಳುವುದು ಮತ್ತೆ ನೋವು ಅನುಭವಿಸುವುದು. ಈ ರೀತಿಯಾಗಿ ನೀವು ಅತ್ಯಂತ ವಿಶೇಷವಾಗಿ ಹೆಚ್ಚು ನಂಬಿಕೆ ಇಟ್ಟಂತಹ ಜನರೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ಈಗ ಸಮಯ ಖಂಡಿತವಾಗಿ ನಿಮ್ಮ ಪರವಾಗಿ ಬದಲಾಗಿದೆ. ಇಂದಿನಿಂದ ನಿಮ್ಮ ಗ್ರಹಗಳು ಒಂದು ವಿಶೇಷವಾದ ರೀತಿಯಲ್ಲಿ ಚಲಿಸುತ್ತದೆ. ಅದು ಹಠಾತ್ ಆಗಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಏಕೆಂದರೆ ಖಂಡಿತವಾಗಿ ಶಕ್ತಿಶಾಲಿ ಅಮಾವಾಸ್ಯೆ ನಿಮ್ಮ ಬಾಳು, ನಿಮ್ಮ ಮನೆ, ಮನಸ್ಸು, ಜೀವನ, ಒಬ್ಬ ವ್ಯಕ್ತಿಯ ಮೂಲಕ ಎಲ್ಲವನ್ನ ಕೂಡ ಹಿಂತಿರುಗಿಸಿ ಕೊಡುತ್ತದೆ. ನಿಮ್ಮ
ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತದೆ. ಏಕೆಂದರೆ ಆ ವ್ಯಕ್ತಿ ನಿಮ್ಮ ಜೊತೆಗೆ ಮನಸ್ತಾಪ ಮಾಡಿಕೊಂಡು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಈಗ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಆ ವ್ಯಕ್ತಿ ಹೋದ ನಂತರ ನಿಮ್ಮ ಜೀವನ ಅಲ್ಲೋಲ ಕಲ್ಲೋಲವಾಗಿದೆ, ಚೆಲ್ಲಾಪಿಲ್ಲಿಯಾಗಿದೆ. ಆದ್ದರಿಂದಾಗಿ ಆ ವ್ಯಕ್ತಿ ಮತ್ತೆ ಬಂದ ನಂತರ ನಿಮ್ಮ ಮನಸ್ಥಿತಿ ಸರಿ ಹೋಗುತ್ತೆ, ನಿಮ್ಮ ಮನೆಯ ಸ್ಥಿತಿ ಸರಿ ಹೋಗುತ್ತೆ. ನಿಮ್ಮ ಮನಸ್ಸಾರಿ ಪ್ರೀತಿಸಿದಂಥ ಯಾರೋ ಒಬ್ಬ ವ್ಯಕ್ತಿ ಆಗಿರಬಹುದು, ಆದರೆ ಅವರು ಅಗಲಿರುವುದು ಖಂಡಿತವಾಗಿ ನಿಜವಾಗಿರುತ್ತದೆ. ನೀವು ಕನಸಿನಲ್ಲಿ ಯೋಚಿಸಿರೋದಿಲ್ಲ, ಏಕೆಂದರೆ ಆ ವ್ಯಕ್ತಿ ವಾಪಸ್ ಬರ್ತಾರೆ ಅಂತ ನಿಮ್ಮ ಮನಸ್ಸಿನಲ್ಲಿ ಕೂಡ ಅಂದುಕೊಂಡಿಲ್ಲ. ಅಂತಹ ವ್ಯಕ್ತಿ ಈಗ ನಿಮ್ಮ ಮನೆಗೆ, ನಿಮ್ಮ ಜೀವನಕ್ಕೆ ಮತ್ತೆ ಕಾಲಿಡುತ್ತಿದ್ದಾರೆ. ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಹಣದ ವಿಚಾರವಾಗಿರಬಹುದು, ಅಥವಾ ಕೆಲವೊಮ್ಮೆ ಹಣದ ಚಿಂತೆ, ಕೆಲವೊಮ್ಮೆ ನಿಮ್ಮ ಆಪ್ತರು ಬದಲಾಗುತ್ತಿರುವ ವರ್ತನೆ, ಕೆಲವೊಮ್ಮೆ ರಾತ್ರಿ ಕಾರಣವಿಲ್ಲದೆ ಎಚ್ಚರಗೊಳ್ಳುವುದು ಮತ್ತು ಅತ್ಯಂತ ನೋವು ಆಗಿದ್ದು ಯಾವಾಗ ಎಂದರೆ ನೀವು ಅತ್ಯಂತ ನಂಬಿದವರಿಂದ ಮೋಸ ಹೋದ ಕಾರಣ ನೀವು ಎಲ್ಲ ರೀತಿಯ ಒಂದು ನಂಬಿಕೆಯಿಂದ ದೂರವಾಗಿದ್ದೀರಾ, ಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ. ಈಗ ನಿಮ್ಮ ಗ್ರಹಗಳು ಒಂದು ರೀತಿ ಚಲಿಸುತ್ತಿದೆ, ಅದು ನಿಮಗೆ ಹಠಾತ್ ಆಗಿ ನಿಮಗೆ ಶಕ್ತಿಯನ್ನು ತುಂಬುತ್ತದೆ. ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿ ಹಿಂದಿರುಗುತ್ತಿದ್ದಾನೆ. ಯಾರೋ ಹೋದ ಮೇಲೆ ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗಿತ್ತು. ಅದು ನಿಮ್ಮ ಸ್ನೇಹಿತನಾಗಿರಬಹುದು, ಆಪ್ತರಾಗಿರಬಹುದು. ಆದರೆ ಈಗ ಎಲ್ಲವನ್ನ ಸರಿ ಮಾಡಿಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನೀವು ಯೋಚಿಸಿರದಂತಹ ಒಂದು ವಿಷಯಗಳು, ಘಟನೆಗಳು ನಡೆಯೋದಕ್ಕೆ ಶುರುವಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಖುಷಿಯಾಗಿರುತ್ತದೆ. ಆದರೆ ಇರಿ, ಏಕೆಂದರೆ ಒಬ್ಬ ವ್ಯಕ್ತಿ ವಾಪಸ್ ಬಂದ ನಂತರ ಎಲ್ಲವೂ ಕೂಡ ದೊಡ್ಡ ದೊಡ್ಡ ಅಪಾಯದ ಮುಖಾಂತರ ಸರಿ ಹೋಗುತ್ತೆ. ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತ ಒಬ್ಬ ವ್ಯಕ್ತಿ ನಿಮ್ಮ ಹೊರಗೆ ನಿಮ್ಮ ಹಿತೈಷಿಯಂತೆ ನಟಿಸುತ್ತಾನೆ, ನಿಮ್ಮನ್ನು ಹೊಗಳುತ್ತಾನೆ, ಆದರೆ ಒಳಗೊಳಗೆ ನಿಮ್ಮ ವಿರುದ್ಧ ಸಂಚು ರೂಪಿಸ್ತಾನೆ. ನಿಮ್ಮ ಹೇಳಿಕೆಯನ್ನು ನೋಡಿ ಹುರಿದುಕೊಳ್ತಾನೆ. ಕಳೆದ ಕೆಲವು ದಿನಗಳಲ್ಲಿ ಅವನು ನಿಮ್ಮ ಬಗ್ಗೆ ಬೇರೆಯವರ ಜೊತೆ ಮಾತನಾಡುತ್ತಿದ್ದಾನೆ. ನಿಮ್ಮ ಯೋಚನೆಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾನೆ, ನಿಮ್ಮ ದೌರ್ಬಲ್ಯಗಳನ್ನು ಅರಿಯಲು ಪ್ರಯತ್ನಿಸ್ತಾ ಇದ್ದಾನೆ. ಆದ್ದರಿಂದಾಗಿ ಮುಂಬರುವಂತಹ ಕೆಲವು ದಿನಗಳವರೆಗೆ ನಿಮ್ಮ ರಹಸ್ಯವನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ವಿಶೇಷವಾಗಿ ನಿಮ್ಮ ಹಣ ಮತ್ತು ಭವಿಷ್ಯದ ಯೋಚನೆಯನ್ನು ಸಂಪೂರ್ಣವಾಗಿ ಶಾಂತವಾಗಿರಿಸಿ ಈ ಸಮಯ. ಏಕೆಂದರೆ ಈ ಬಾರಿ ಮಹಾದೇವ ನಿಮ್ಮ ಗೆಲುವು ದೊಡ್ಡದಾಗಿ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಇದರಿಂದಾಗಿ ನೀವು ಜಗತ್ತು ನೋಡುತ್ತಲೇ ಉಳಿಯುತ್ತದೆ. ನೀವು ಇಲ್ಲಿಯವರೆಗೆ ನೋಡುತ್ತಿದ್ದೀರಿ, ಈಗ ಎಲ್ಲವನ್ನ ಪಡೆದುಕೊಳ್ಳುವ ಹಂತಕ್ಕೆ ತಲುಪಿದ್ದೀರಾ. ಇನ್ನು ಮುಂಬರುವಂತಹ ದೊಡ್ಡ ದೊಡ್ಡ ಸುದ್ದಿಗಳು ತನ್ನಷ್ಟೇ ಅಲ್ಲ, ನಿಮ್ಮ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತದೆ. ಈಗ ಮೊದಲನೇ ಸಿಹಿ ಸುದ್ದಿ ಬಗ್ಗೆ ಮಾತನಾಡೋದಾದರೆ, ಇಂದು ಸಂಜೆಯ ನಂತರ ನಿಮ್ಮ ಸುತ್ತಲಿನ ಒಂದು ಶಕ್ತಿ ಹಠಾತ್ ಆಗಿ ಬದಲಾಗಲು ಶುರುವಾಗುತ್ತದೆ. ನಿಮಗೆ ಅನಿಸುತ್ತದೆ ಯಾವುದೋ ಅದೃಶ್ಯ ಶಕ್ತಿ ನಿಮ್ಮನ್ನು ಪದೇ ಪದೇ ಒಂದೇ ದಿಕ್ಕಿನಲ್ಲಿ ತಳ್ಳುತ್ತಿದೆ ಎಂದು. ಮತ್ತು ಅದೇ ಸಮಯದಲ್ಲಿ ನಿಮಗನಿಸುತ್ತದೆ ನಿಮ್ಮ ಮೊದಲ ಸುದ್ದಿ ನಿಮ್ಮ ಜೀವನವನ್ನು ಪ್ರವೇಶಿಸುತ್ತಿದೆ. ಈ ಸುದ್ದಿ ಹಣಕ್ಕೆ ಸಂಬಂಧಿಸಿರಬಹುದು, ನಿಂತು ಹೋಗಿರುವಂತಹ ಕೆಲಸ ಮತ್ತೆ ಬರಬಹುದು, ಹಣ ವಾಪಸ್ ಸಿಗಬಹುದು, ಯಾವುದೋ ಹಳೆಯ ಕೆಲಸದಿಂದ ಹಠಾತ್ ಲಾಭ ಸಿಗಬಹುದು, ಅಥವಾ ಇನ್ನೊಂದು ಅವಕಾಶ ನಿಮ್ಮ ಮುಂದೆ ಬರಬಹುದು. ಇದನ್ನು ನೋಡಿ ನಿಮಗೆ ನಂಬಿಕೆ ಬರುವುದಿಲ್ಲ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ, ಅವಕಾಶ ಮೊದಲ ನೋಟಕ್ಕೆ ನೀವು ಚಿಕ್ಕದೆಂದುಕೊಳ್ಳುತ್ತೀರಿ, ಅದನ್ನು ನೀವು ಕೈ ಚೆಲ್ಲಿ ಕುಳಿತುಕೊಳ್ತೀರಿ, ಆದರೆ ಅದನ್ನ ಬಿಟ್ಟು ಬಿಡ್ತೀರಿ. ಏಕೆಂದರೆ ಅನೇಕ ಬಾರಿ ಅದೃಷ್ಟದ ದೊಡ್ಡ ಬಾಗಿಲು ಚಿಕ್ಕ ಕಿಟಕಿಯ ಮೂಲಕ ತೆರೆದುಕೊಳ್ಳುತ್ತದೆ. ಮತ್ತು ಮುಂಬರುವಂತಹ ಕೆಲವು ದಿನಗಳಲ್ಲಿ ಯಾವುದೋ ಕಾಗದದ ಯಾವುದೋ ಸಂದೇಶ ಬರಬಹುದು, ಅಥವಾ ಯಾವುದೋ ಹಣಕ್ಕೆ ಸಂಬಂಧಿಸಿದಂತಹ ವಿಷಯದ ಗಮನ ಕೊಟ್ಟು ಓದಿ. ಯಾವುದೇ ಕಾರಣಕ್ಕೂ ಚಿಕ್ಕದು ಎಂದು ಬಿಡಬೇಡಿ, ನಿರ್ಲಕ್ಷ್ಯ ಮಾಡಬೇಡಿ, ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ. ಎರಡನೆಯ ಸಿಹಿ ಸುದ್ದಿ ಅಂದರೆ ಮೊದಲನೆಯಕ್ಕಿಂತಲೂ ದೊಡ್ಡ ಸಿಹಿ ಸುದ್ದಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ಮನೆಯಲ್ಲಿ ಬಹಳ ಬೇಗ ಒಂದು ವಾತಾವರಣ ನಿರ್ಮಾಣವಾಗುತ್ತೆ. ಅದು ಕಳೆದ ಕೆಲವು ತಿಂಗಳುಗಳಿಂದ ಮಾಯವಾಗಿತ್ತು. ಮನೆಯಲ್ಲಿ ಖುಷಿ ಮರಳಿ ಬರುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ, ಮತ್ತು ಯಾವ ವ್ಯಕ್ತಿಯ ಕಾರಣದಿಂದ ನಿಮ್ಮ ಜೀವನದಲ್ಲಿ ಮನಸ್ಸಿನಲ್ಲಿ ನಿರಂತರ ಚಿಂತೆ ಇತ್ತೋ ಅವನ ಕಡೆಯಿಂದ ಸಮಾಧಾನದ ಸುದ್ದಿ ಸಿಗುತ್ತದೆ. ಕಳೆದ ಕೆಲವು ದಿನಗಳಿಂದ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ನಡೆಯುತ್ತಿತ್ತು. ಕಾರಣವಿಲ್ಲದೆ ಮನಸ್ಸು ಅಶಾಂತವಾಗಿತ್ತು. ಅದಕ್ಕೆ ಕಾರಣ ಕೆಲವು ಮನಸ್ಥಿತಿಗಳೆಲ್ಲ ನಿಮ್ಮ ರಾಶಿಯ ಮೇಲೆ ಇರ್ತಕ್ಕಂಥ ನಕಾರಾತ್ಮಕ ಶಕ್ತಿಯ ಪ್ರಭಾವ ಆಗಿತ್ತು. ಆದರೆ ಈಗ ಅದು ನಿಧಾನವಾಗಿ ಮುಗಿಯಲು ಶುರುವಾಗ್ತಾ ಇದೆ. ಇದರಿಂದಾಗಿ ಈ ಪ್ರಭಾವ ಕಡಿಮೆಯಾಗುತ್ತದೆ, ಮನೆಯ ವಾತಾವರಣ ಬದಲಾಗಲು ಶುರುವಾಗುತ್ತದೆ. ಸಂಬಂಧದಲ್ಲಿ ಇರ್ತಕ್ಕಂಥ ತಪ್ಪು ತಿಳುವಳಿಕೆಗಳು ದೂರವಾಗಿ ಮಾಧುರ್ಯ ಮರಳಿ ಬರುತ್ತದೆ. ಮೂರನೆಯ ಸಿಹಿ ಸುದ್ದಿ ಅಂದರೆ ಕೆಲಸದ ಕಡೆಯಿಂದ ನಿಮಗೆ ವಿಶೇಷವಾಗಿರುವಂತಹ ಒಂದು ಬಡ್ತಿಯ ರೂಪದಲ್ಲಾಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳ ರೂಪದಲ್ಲಾಗಿರ್ಬೋದು, ಹೊಸ ಹೊಸ ಆಫರ್ಗಳು ಬರ್ಬೋದು. ನಿಮಗೆ ವೈಯಕ್ತಿಕ ವಿಚಾರಗಳಲ್ಲಿ ಲಾಭವನ್ನು ಕಂಡುಕೊಳ್ತೀರಾ. ಕೆಲವೊಂದಿಷ್ಟು ಬಾರಿ ನಿಮ್ಮ ಹಿತೈಷಿಗಳಂತೆ ನಟಿಸುತ್ತಾ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂತಹ ಜನರು ನಿಮ್ಮ ಸುತ್ತಮುತ್ತ ಇದ್ದಾರೆ. ನಿಮ್ಮ ಏಳಿಗೆಯನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಆದ್ದರಿಂದಾಗಿ ಪ್ರತಿಯೊಂದು ಖುಷಿಯನ್ನು ಮೌನವಾಗಿ ಅನುಭವಿಸಿ, ಎಲ್ಲರಿಗೂ ಹೇಳುವ ಅಗತ್ಯವಿಲ್ಲ. ಈ ಸಮಯದಲ್ಲಿ ನಿಮಗೆ ಕೆಲಸದ ಕಡೆಯಿಂದ ದೊಡ್ಡ ದೊಡ್ಡ ಆಫರ್ ಬರುತ್ತದೆ, ಅಥವಾ ವಿದೇಶಕ್ಕೆ ಹೋಗುವ ಸಿಹಿ ಸುದ್ದಿ ಹುಡುಕಿಕೊಂಡು ಬರುತ್ತದೆ. ನಿಮ್ಮನ್ನು ದುರ್ಬಲ ಎಂದು ತಿಳಿದಂಥ ಜನರು ನಿಮ್ಮ ಮುಂದೆ ಮಂಡಿ ಹುರಿ ಕುಳಿತುಕೊಳ್ತಾರೆ. ನಿಮ್ಮ ಯಶಸ್ಸನ್ನು ನೋಡಿ ಮಂಕಾಗುತ್ತಾರೆ, ಅವರು ಆಶ್ಚರ್ಯ ಪಡುತ್ತಾರೆ. ಕೆಲಸದಲ್ಲಿ ನಿಂತು ಹೋದ ಎಲ್ಲ ರೀತಿಯ ಕೆಲಸಗಳು ಈಗ ಮತ್ತೆ ಶುರುವಾಗುತ್ತವೆ. ವ್ಯಾಪಾರದಲ್ಲಿ ಹೊಸ ದಾರಿ ತೆರೆದುಕೊಳ್ಳುತ್ತದೆ, ಮತ್ತು ಬಹಳ ಸಮಯದಿಂದ ಶ್ರಮ ಪಡುತ್ತಿದ್ದಂತಹ ನಿಮಗೆ ಅದರ ಫಲವನ್ನು ಅನುಭವಿಸುವಂತಹ ಹಠಾತ್ ಅವಕಾಶ ಸಿಗುತ್ತದೆ.
ಹೌದು, ನಾಲ್ಕನೆಯ ಸಿಹಿ ಸುದ್ದಿ ಅಂದರೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಆದರೆ ಈ ಸಮಯದಲ್ಲಿ ನೀವು ಗಮನವಿರಲಿ, ಈ ಅವಕಾಶ ಹಠಾತ್ ಆಗಿ ಬರುತ್ತದೆ ಮತ್ತು ಅಷ್ಟೇ ವೇಗವಾಗಿ ಹೊರಟು ಹೋಗಬಹುದು. ಆದ್ದರಿಂದಾಗಿ ಮುಂಬರುವಂತಹ ದಿನದಲ್ಲಿ ಸೋಮಾರಿತನವನ್ನು ಖಂಡಿತ ಮಾಡಬೇಡಿ. ನೀವು ಮಾಡುತ್ತಾ ಬಂದಿದ್ದ ಕೆಲಸವೇ ನಿಮ್ಮ ಜೀವನಕ್ಕೆ ಅದೃಷ್ಟದ ಬಾಗಿಲನ್ನು ತೆರೆಯಬಹುದು ಮತ್ತು ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ದೊಡ್ಡದಾದ ಅಧಿಕಾರಿಗಳು ಅಥವಾ ಪ್ರಭಾವಿ ವ್ಯಕ್ತಿಗಳು ನಿಮ್ಮ ಶ್ರಮದ ಮೇಲೆ ಕಣ್ಣಿಟ್ಟಿರುತ್ತಾರೆ. ಪರಿಸ್ಥಿತಿ ಬೇಗನೆ ನಿಮ್ಮಂತೆ ನಿಮ್ಮ ಪರವಾಗಿ ಬದಲಾಗುತ್ತದೆ. ಒಂದು ಷರತ್ತು ಕೂಡ ಇದೆ. ಈ ಸಂದರ್ಭದಲ್ಲಿ ಹೆದರಬೇಡಿ, ಏಕೆಂದರೆ ಭಯದಿಂದ ಹಿಂದೆ ಸರಿದವರು ಈ ಅವಕಾಶವನ್ನು ಶಾಶ್ವತವಾಗಿ ಕಳೆದುಕೊಳ್ತಾರೆ. ಈಗ ನೀವು ಎಲ್ಲವನ್ನ ಪಡೆದುಕೊಳ್ತೀರಾ. ಉತ್ತಮವಾಗಿರುವಂತಹ ಜೀವನ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನಾಲ್ಕನೇ ಸಿಹಿ ಸುದ್ದಿ ಬಗ್ಗೆ ಮಾತನಾಡೋದಾದರೆ, ಈ ಸಿಹಿ ಸುದ್ದಿ ನಿಮ್ಮನ್ನು ನೇರವಾಗಿ ವಿಶೇಷವಾಗಿ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂಥ ವಿಚಾರದಲ್ಲಿದೆ. ನೀವು ನಿಮ್ಮೊಳಗೆ ಮುಚ್ಚಿಟ್ಟಿದ್ದಂತಹ ಕನಸು, ನೀವು ಮಾಡಿದಂತಹ ಪ್ರಾರ್ಥನೆಯ ರಾತ್ರಿಗಳಲ್ಲಿ ಮೌನವಾಗಿ ಬೇಡಿಕೊಂಡಿದ್ದೀರಾ. ಈಗ ಬ್ರಹ್ಮಾಂಡ ಅದನ್ನು ಕೇಳಿಸಿಕೊಂಡಿದೆ. ಮುಂಬರುವ ಕೆಲವು ದಿನಗಳಲ್ಲಿ ಅದರ ಮೊದಲ ಸಂಕೇತ ನಿಮ್ಮ ಮುಂದೆ ಬರುತ್ತದೆ. ಏನಂದರೆ, ಈ ಸಂಕೇತ ಯಾವುದೇ ಮನಸ್ಸಿನಿಂದ ಬರುವುದಿಲ್ಲ, ಬದಲಾಗಿ ವಿಚಿತ್ರವಾದ ಯೋಗದಿಂದ ಕೂಡಿ ಬರುತ್ತದೆ. ಹಠಾತ್ ಆಗಿ ಯಾವುದೋ ಹಳೆಯ ಫೋಟೋ ನಿಮ್ಮ ಕಣ್ಣ ಮುಂದೆ ಬರಬಹುದು, ಯಾವುದೋ ಹಳೆಯ ಸಂದೇಶ ಸಿಗಬಹುದು, ಹಳೆಯ ವ್ಯಕ್ತಿಯಿಂದ ಕರೆ ಬರಬಹುದು, ಒಬ್ಬ ವ್ಯಕ್ತಿ ಹಠಾತ್ ನಿಮ್ಮ ಮುಂದೆ ಬರಬಹುದು. ಯಾರ ಸಂಪರ್ಕ ಬಹಳ ವರ್ಷಗಳಿಂದ ಕಳೆದು ಹೋಗಿತ್ತೋ ಅಂತಹ ವ್ಯಕ್ತಿಯಿಂದ ನಿಮಗೆ ದೊಡ್ಡ ದೊಡ್ಡ ಕಾರಣದಲ್ಲಿ ವಿಶೇಷವಾಗಿ ಲಾಭ ಸಿಗುವ ಸಾಧ್ಯತೆ ಇದೆ. ಇನ್ನು ಐದನೇ ಸಿಹಿ ಸುದ್ದಿ ಅಂದರೆ, ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂಥವರಿಗೆ ನೀವು ಪ್ರೀತಿ ಮಾಡಿರುವಂತಹ ವ್ಯಕ್ತಿಯನ್ನು ಮದುವೆ ಆಗಬಹುದು. ಇಲ್ಲ ಮನೆ ಕಡೆಯಿಂದ ಕಂಕಣ ಬಗ್ಗೆ ಕೂಡಿ ಬರುತ್ತದೆ. ನಿಮ್ಮ ಜೀವನಕ್ಕೆ ಕಾಲಿಡುವಂತಹ ಒಬ್ಬ ಮಹಿಳೆ ಅಥವಾ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಬಾಳನ್ನು ಬಂಗಾರ ಮಾಡುತ್ತಾರೆ. ಇದು ನಿಮ್ಮ ನಿಜವಾದ ಯಶಸ್ಸು ಶುರುವಾಗುವಂತಹ ಸಮಯ. ಏಕೆಂದರೆ ಈ ಮಾತುಗಳನ್ನು ಬಹಳ ಗಮನದಿಂದ ಮುಖ್ಯವಾಗಿ ಕೇಳಿಸಿಕೊಳ್ಳಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಮನಸ್ಸಿನ ಮಾತನ್ನು ಹದಮಿ ಹಾಕಬೇಡಿ. ಒಳಗಿನಿಂದ ಪದೇ ಪದೇ ಯಾವುದೇ ಕೆಲಸ ಮಾಡಲು ಸಂಕೇತ ಸಿಗುತ್ತಿದ್ದರೆ ಅದನ್ನು ಮುಂದೂಡಬೇಡಿ. ಏಕೆಂದರೆ ಅದೃಷ್ಟದ ಸಂಕೇತಗಳ ಮೂಲಕವೇ ನಿಮ್ಮ ಜೀವನ ನಿಮ್ಮ ಹತ್ತಿರ ಬರುತ್ತದೆ. ವೃಶ್ಚಿಕ ರಾಶಿಯವರೇ, ಈಗ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋದಾದರೆ, ನೀವು ಇಷ್ಟಪಟ್ಟಂಥವರನ್ನ ಕಂಕಣ ಬಗ್ಗೆ ಕೂಡಿ ಬರ್ತಾ ಇದೆ. ಇಲ್ಲಿ ಹಠಾತ್ ಆಗಿ ಹಣದ ಲಾಭ ಸಿಗುತ್ತೆ, ಒಂದು ದೊಡ್ಡ ಬದಲಾವಣೆ ಸಿಗುತ್ತದೆ, ಮಾತುಕತೆ ಮತ್ತೆ ಶುರುವಾಗುತ್ತೆ. ಒಂಟಿಯಾಗಿರುವ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಪ್ರವೇಶವಾಗುತ್ತದೆ. ಅವರು ನಿಧಾನವಾಗಿ ನಿಮ್ಮ ಜಗತ್ತನ್ನು ಬದಲಾಯಿಸ್ತಾರೆ. ಆದರೆ ಈ ಸಂಬಂಧ ಸಾಮಾನ್ಯವಾಗಿರೋದಿಲ್ಲ. ಆರಂಭದಲ್ಲಿ ನಿಮಗೆ ಅರ್ಥವಾಗೋದಿಲ್ಲ ಎದುರಿನ ವ್ಯಕ್ತಿ ನಿಮ್ಮ ಜೀವನಕ್ಕೆ ಏಕೆ ಬಂದಿದ್ದಾರೆ ಎಂದು. ಆದರೆ ಸಮಯದೊಂದಿಗೆ ನಿಮಗೆ ಅರಿವಾಗುತ್ತದೆ ಆ ವ್ಯಕ್ತಿಯಿಂದ ಆ ಸಂಬಂಧ ನಿಮ್ಮ ಅದೃಷ್ಟಕ್ಕೆ ಜೋಡಿಸಲ್ಪಟ್ಟಿದೆ ಎಂದು. ಮತ್ತೆ ನೆನಪಿಡಿ, ಪ್ರತಿಯೊಂದು ಮರಳುವಿಕೆಯ ಪ್ರೀತಿಯಾಗಿರೋದಿಲ್ಲ. ಕೆಲವೊಮ್ಮೆ ಅವರು ನೋಡಲು ನಿಮ್ಮನ್ನು ಹಿಂತಿರುಗಿರುತ್ತಾರೆ. ನಿಮ್ಮ ಹೃದಯದಲ್ಲಿ ಅವರು ಜಾಗವನ್ನು ಮಾಡಿಕೊಳ್ತಾರೆ. ಆದ್ದರಿಂದ ಈ ಬಾರಿ ನಿಮ್ಮ ಹೃದಯವನ್ನು ಕೊಡುವಾಗ ಆತ್ಮಗೌರವದ ಜೊತೆಗೆ ಅತ್ಯಂತ ಪ್ರೀತಿಯ ಮೇಲೆ ನಂಬಿಕೆ ಇಡಿ. ಏಕೆಂದರೆ ಮುಂದಿನ ಸಂಕೇತಗಳು ಯಾರು ನಿಮ್ಮನ್ನು ಬೆಲೆ ಕೊಡೋದಿಲ್ವೋ ಅವರನ್ನು ನಿಮ್ಮಿಂದ ಕಿತ್ತು ಎಸೆಯುತ್ತದೆ. ನಿಮ್ಮನ್ನು ದೌರ್ಬಲ್ಯ ಅಂತ ಅಂದುಕೊಂಡವರನ್ನ ನಿಮ್ಮಿಂದ ದೂರ ಮಾಡುತ್ತದೆ. ಒಟ್ಟಾರೆಯಾಗಿ ಆರನೆಯ ವಿಶೇಷವಾದ ಸಿಹಿ ಸುದ್ದಿ ಅಂತ ಅಂದರೆ, ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಸಬಲೀಕರಣಗೊಳಿಸುವಂತಹ ಸಮಯ. ಹಲವಾರು ವರ್ಷಗಳ ಭವಿಷ್ಯ ನಿರ್ಧರಿಸುತ್ತದೆ. ವೃಶ್ಚಿಕ ರಾಶಿಯವರೇ, ಈಗ ರಹಸ್ಯಮಯ ಮಾತು ಕೇಳಿ. ಒಂದು ಭವಿಷ್ಯ ನಿಮ್ಮನ್ನು ಒಳಗಿನಿಂದ ಅಲುಗಾಡಿಸಲು ಇಂದು ರಾತ್ರಿ ಮಲಗುವ ಮೊದಲು ನಿಮಗೆ ಸತತವಾಗಿ ಒಂದೇ ವಸ್ತು ಕಂಡರೆ, ಯಾವುದೋ ರೀತಿಯ ಒಂದು ಧ್ವನಿ ಕೇಳುತ್ತಿದ್ದರೆ, ವಿಶೇಷ ಸಂಖ್ಯೆ ಕಾಣಿಸುತ್ತಿದ್ದರೆ, ಕನಸು ಅಥವಾ ಪದೇ ಪದೇ ಕೇಳುವ ಹೆಸರಾದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ಇದು ಸಾಮಾನ್ಯವಾದ ಸಂಕೇತವಾಗಿರುವುದಿಲ್ಲ. ಇದು ಬ್ರಹ್ಮಾಂಡದ ಕಡೆಯಿಂದ ಬಂದಿರುವಂತಹ ಸಂದೇಶವಾಗಿರುತ್ತದೆ. ಮತ್ತು ಮುಂಬರುವ ದಿನಗಳಲ್ಲಿ ನಿಮಗೆ ಪದೇ ಪದೇ ಬಿಳಿ ಬಣ್ಣ ಕಂಡರೆ ಅಥವಾ ಯಾವುದೋ ವಸ್ತುಗಳು ಕಂಡರೆ, ದೇವಸ್ಥಾನದ ಗಂಟೆ ಕಂಡರೆ, ಹಠಾತ್ ಆಗಿ ಧ್ವನಿಗಳು ಪದೇ ಪದೇ ಕೇಳಿಸಿದರೆ ಅದು ಮಹಾದೇವನ ಸಂಕೇತವಾಗಿರುತ್ತದೆ. ನಿಮ್ಮ ಪ್ರಾರ್ಥನೆ ಸ್ವೀಕಾರವಾಗಿದೆ ಎಂದು. ಮುಂಬರುವಂತಹ ಯಾವುದೋ ರಾತ್ರಿ ಪೂಜೆ ಮಾಡಬೇಕು. ಮನಸ್ಸಿನಲ್ಲಿ ವಿಚಿತ್ರವಾದ ಶಾಂತಿ ಕಾಣಿಸುತ್ತದೆ. ಈ ಕ್ಷಣವನ್ನು ಅನುಭವಿಸಿ, ಏಕೆಂದರೆ ಅದೇ ಕ್ಷಣ ನಿಮ್ಮ ಅದೃಷ್ಟ ಎಚ್ಚರಗೊಳ್ಳುವ ಸಂಕೇತವಾಗಿರುತ್ತೆ. ವೃಶ್ಚಿಕ ರಾಶಿಯವರೇ, ಈಗ ನಿಮ್ಮ ಮೈ ಮನಸ್ಸು ಜುಮ್ಮೆನಿಸುವಂತಹ ವಿಷಯಗಳ ಬಗ್ಗೆ ಗಮನ ಕೊಟ್ಟು ಕೇಳಿ. ಇನ್ನು ಮುಂದೆ ಒಂದು ಸತ್ಯ ಬಹಿರಂಗವಾಗುತ್ತದೆ. ಇದು ಯಾವುದೋ ಆಪ್ತ ಸಂಬಂಧಿ ಆಗಿರಬಹುದು. ನಿಮಗೆ ಅರಿವಾಗದಂತೆ ನಿಮ್ಮನ್ನು ದುರ್ಬಲವನ್ನಾಗಿ ಮಾಡಿಕೊಂಡಿರುವಂಥವರು ಈಗ ನಿಮ್ಮ ಶಕ್ತಿಯನ್ನು ನೋಡಿ ಸುಮ್ಮನಾಗ್ತಾನೆ ಮತ್ತು ಈಗ ಅವನ ಉಸಿರು ತಕ್ಷಣಕ್ಕೆ ನಿಂತು ಹೋಗುತ್ತದೆ. ಏಕೆಂದರೆ ಅವರು ಮಾಡಿರುವಂತಹ ಪಾಪದ ಕಾರ್ಯದ ಒಂದು ಫಲವನ್ನು ಈಗ ಅವರು ಅನುಭವಿಸ್ತಾರೆ. ನೀವು ಎಲ್ಲದರಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ. ಈ 6 ದೊಡ್ಡ ದೊಡ್ಡ ಸುದ್ದಿಗಳು ನಿಮ್ಮ ಜೀವನವನ್ನು ಅದ್ಭುತ ಮಾಡುತ್ತೆ, ನಿಮ್ಮ ಬಾಳನ್ನು ಬಂಗಾರ ಮಾಡುತ್ತದೆ. ಜೂನ್ 15, 16, 17, 18, 19ನೇ ತಾರೀಕಿನವರೆಗೂ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ವಿಚಿತ್ರವಾಗಿರುವಂತಹ ಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತದೆ. ಅಷ್ಟೇ ಅಲ್ಲದೆ ಹಠಾತ್ ಆಗಿ ಎಲ್ಲವೂ ಕೂಡ ಹೇಗೆ ಬದಲಾಯಿತು ಎನ್ನುವಂಥದ್ದೇ ನಿಮಗೆ ಕೂಡ ಗೊಂದಲಮಯವಾಗಿರುತ್ತದೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ನಿದ್ರೆಯಲ್ಲಿ ವಿಚಿತ್ರವಾಗಿದೆ. ಕೆಲವೊಮ್ಮೆ ತಡರಾತ್ರಿಯವರೆಗೆ ಎಚ್ಚರ, ಕೆಲವೊಮ್ಮೆ ಹಠಾತ್ ಕನಸು ಕಂಡು ಎದ್ದು ಕುಳಿತುಕೊಳ್ಳುವುದು. ಹಾಗಾಗಿ ನೀವು ತಿಳಿದುಕೊಂಡದ್ದು ನಿಮ್ಮ ಶಕ್ತಿ ಬದಲಾಗುತ್ತಿದೆ.
ಇದೇ ಬದಲಾವಣೆಯ ಒಂದು ಪ್ರಮುಖವಾದ ಹೆಜ್ಜೆ ಅದೃಷ್ಟದ ಹೊಸ ದಿಕ್ಕು ಕೊಡುತ್ತದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹಠಾತ್ ಆಗಿ ಪ್ರಯಾಣದ ಯೋಗವು ಬರಬಹುದು. ಈ ಪ್ರಯಾಣ ಚಿಕ್ಕದಾಗಿರಬಹುದು, ದೊಡ್ಡದೇ ಆಗಿರಬಹುದು. ಆದರೆ ಈ ಪ್ರಯಾಣದ ಸಮಯದಲ್ಲಿ ನಿಮಗೆ ದೊಡ್ಡ ಸಂಕೇತ ಸಿಗುತ್ತದೆ. ಅದು ಶಿವನ ದೇವಸ್ಥಾನಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಆಧ್ಯಾತ್ಮಿಕವಾಗಿ ನೀವು ಬಲಿಷ್ಠರಾಗ್ತೀರಾ. ನಿಮ್ಮ ಮನಸ್ಸು ಶಾಂತಿ ಆಗ್ತಾ ಹೋಗುತ್ತೆ. ಧ್ಯಾನ ಯೋಗದ ಮೊರೆ ಹೋಗ್ತೀರಾ. ನೀವು ಯಾವುದೋ ಒಂದು ಪ್ಲಾನಿಂಗ್ ಇಲ್ಲದೇ ನಿಮ್ಮ ಸ್ನೇಹಿತರ ಮುಖಾಂತರ, ಸಂಬಂಧಿಕರ ಮುಖಾಂತರ ಶಿವನ ಒಂದು ನೋಡದೇ ಇರುವಂತಹ ದೇವಾಲಯವನ್ನು ತಲುಪುವಂತಹ ಸಮಯ ಇದಾಗಿರುತ್ತೆ. ಖಂಡಿತವಾಗಿ ದೊಡ್ಡ ದೊಡ್ಡ ಗೊಂದಲಗಳ ಜೊತೆಗೆ ನೀವು ಮನಸ್ಸನ್ನು ಯಾವಾಗಲೂ ಕೂಡ ಶಾಂತವಾಗಿಟ್ಕೊಂಡು ನಿಮ್ಮ ವಿಶೇಷವಾಗಿರುವಂತಹ ಯಾತ್ರೆಯನ್ನು ಮುಂದುವರಿಸಿ. ಸಂಜೆಯ ನಂತರ ಸಿಗುವಂತಹ ವಿಶೇಷವಾದ ಸಿಹಿ ಸುದ್ದಿ ನಿಮಗೆ ಹೆಚ್ಚು ಒಂದು ಮನಸ್ಸಿಗೆ ಹತ್ತಿರವಾಗಿರುತ್ತೆ. ಯಾವುದೋ ಸಂದೇಶ ಆಗಿರಬಹುದು ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಹಠಾತ್ ಆಗಿ ನಿಮ್ಮನ್ನು ಭೇಟಿ ಮಾಡಬಹುದು. ಇದರಿಂದ ಭೇಟಿ ಆಗುವುದು ಕೇವಲ ಕಾಕತಾಳೀಯ ಆಗಿರೋದಿಲ್ಲ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬಹಳ ಬೇಗ ಹಣಕ್ಕೆ ಸಂಬಂಧಿಸಿದ ಒಂದು ದೊಡ್ಡ ಬದಲಾವಣೆ ಬರುತ್ತದೆ. ಈ ಬದಲಾವಣೆ ಎಷ್ಟು ಬೇಗ ಬರುತ್ತದೆ ಎಂದರೆ ನೀವೇ ಯೋಚನೆಗೆ ಬೀಳುತ್ತೀರಿ. ಕೊನೆಗೆ ಇದೆಲ್ಲ ಇಷ್ಟು ಬೇಗ ಹೇಗಾಯಿತು ಎಂದು ವಾಪಸ್ ಹಿಂತಿರುಗಿ ನೋಡುವಷ್ಟರಲ್ಲಿ ನೀವು ಶ್ರೀಮಂತರಾಗಿರುತ್ತೀರಿ. ಹೊಸ ಕೆಲಸವನ್ನು ಶುರು ಮಾಡಿರಬಹುದು ಅಥವಾ ನಿಮ್ಮ ಮುಂದೆ ಒಂದು ಅವಕಾಶ ಬಂದಿರಬಹುದು. ಇದು ನೇರವಾಗಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುತ್ತದೆ. ನಿಮ್ಮನ್ನು ಶ್ರೀಮಂತಿಕೆಯ ಹಾದಿಗೆ ಕರೆದುಕೊಂಡು ಹೋಗುತ್ತದೆ. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ಈ ಸಮಯದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಿ, ಏಕೆಂದರೆ ದೃಷ್ಟಿ ತಗಲಬಹುದು. ಆದ್ದರಿಂದ ನಿಮ್ಮ ಯಶಸ್ಸಿನ ತಯಾರಿಯನ್ನು ಮೌನವಾಗಿ ಮಾಡಿ. ಈ ಬಾರಿ ನಿಮ್ಮ ಗೆಲುವು ಎಷ್ಟು ದೊಡ್ಡದಾಗಿರುತ್ತದೆ ಎಂದರೆ ಅಷ್ಟು ಜನ ನಿಮ್ಮನ್ನು ನೋಡಿ ಅಸೂಯೆ ಪಡುತ್ತಿದ್ದಂಥವರು ಆಶ್ಚರ್ಯ ಪಡುತ್ತಾರೆ. ಈಗ ಗಮನದಿಂದ ಕೇಳಿ, ಏಕೆಂದರೆ ವಿಶೇಷವಾಗಿ ಅತ್ಯಂತ ವಿಶೇಷವಾದ ಸಿಹಿ ಸುದ್ದಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಈ ಭವಿಷ್ಯವಾಣಿ ಸತ್ಯವಾಗುತ್ತದೆ. ನಿಮ್ಮ ಜೀವನದಲ್ಲಿ ಬಹಳ ಬೇಗ ಅವಕಾಶಗಳ ಸುರಿಮಳೆ ಸುರಿಯುತ್ತದೆ. ಒಟ್ಟಾರೆಯಾಗಿ ಯಾರೂ ಭವಿಷ್ಯವಾಣಿಯಲ್ಲಿ ನಿಮ್ಮ ಜೀವನದಲ್ಲಿ ವೃತ್ತಿ, ಹಣ, ಪ್ರೀತಿ, ಪ್ರಗತಿ, ಕುಟುಂಬ ಯಾವುದೇ ರೂಪದಲ್ಲಾದರೂ ಬರಬಹುದು. ಅದರ ಬಗ್ಗೆ ಗಮನ ಕೊಡಿ. ಅದರ ಗುರುತು ನಿಮ್ಮ ಭಯವನ್ನು ಮೀರಿದ ಮೇಲೆ ಹೇಳುವವರೆಗೆ ಮಾತ್ರ ಇರುತ್ತದೆ. ಆರಂಭದಲ್ಲಿ ನಿಮಗೆ ಭಯವಾಗುತ್ತದೆ. ಮನಸ್ಸು ಪದೇ ಪದೇ ಹೇಳುತ್ತದೆ, ಎಲ್ಲಾದರೂ ತಪ್ಪಾದರೆ ಏನು ಮಾಡೋದು. ಆದರೆ ಖಂಡಿತವಾಗಿ ಎಲ್ಲಿಯೂ ಏನು ತಪ್ಪಾಗೋದಿಲ್ಲ. ದೇವರ ಆಶೀರ್ವಾದ ನಿಮಗೆ ಧೈರ್ಯವನ್ನು ಕೊಡುತ್ತದೆ. ಮುಂದಿನ 4-5 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಆಗ್ಬೋದು. ನಿಮ್ಮ ಪ್ರಗತಿ ನೋಡಿ ಆಶ್ಚರ್ಯಪಡುವಂತಹ ಜನರು ನಿಮ್ಮನ್ನು ನೋಡಿ ನಿರ್ಲಕ್ಷಿಸಿದಂಥವರೇ ನಿಮ್ಮ ಜೊತೆಗೆ ನಿಂತುಕೊಂಡು ನಿಮಗೆ ಪ್ರಯತ್ನಿಸುತ್ತಾರೆ. ಮತ್ತು ಅತ್ಯಂತ ವಿಶೇಷವಾಗಿರುವಂತಹ ಸಮಯ ಇದಾದ ನಂತರ ಮನೆಯಲ್ಲಿ ಸಂತೋಷದ ಅಲೆ ಬರುತ್ತದೆ. ಇದು ಇಡೀ ಕುಟುಂಬದ ಒಂದು ವಾತಾವರಣವನ್ನು ಬದಲಾಯಿಸುತ್ತದೆ. ಅದರ ಜೊತೆಗೆ ಒಬ್ಬ ವ್ಯಕ್ತಿ ಕೂಡ ನಿಮ್ಮ ಜೀವನವನ್ನು ಪ್ರವೇಶ ಮಾಡ್ತಾನೆ. ಅವರು ನಿಮ್ಮ ಅದೃಷ್ಟದ ಅತ್ಯಂತ ಪ್ರಮುಖವಾದ ಭಾಗವಾಗಿರ್ತಾರೆ. ಆರಂಭದಲ್ಲಿ ಅವರ ಮಾತಿನ ಮೇಲೆ ನಂಬಿಕೆ ಬರುವುದಿಲ್ಲ, ಆದರೆ ನಿಧಾನವಾಗಿ ಅದೇ ವ್ಯಕ್ತಿ ನಿಮ್ಮ ಜೀವನದ ಅತ್ಯಂತ ಮುಖ್ಯವಾಗಿರುವಂತಹ ಬಲವಾದ ಶಕ್ತಿಯಾಗ್ತಾರೆ. ಖಂಡಿತವಾಗಿ ಈ ಸಮಯದಲ್ಲಿ ಅದೃಷ್ಟ ವಜ್ರಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಹೊಳೆಯೋದಕ್ಕೆ ಶುರು ಮಾಡುತ್ತೆ. ನಿಮ್ಮ ಮನಸ್ಸು, ನಿಮ್ಮ ಜೀವನ, ನಿಮ್ಮ ಮನೆ ಯಾವಾಗಲೂ ಕೂಡ ಶಾಂತಿಯುತವಾಗಿರುತ್ತದೆ. ಈ ಸಮಯವನ್ನು ಖಂಡಿತವಾಗಿ ನಿರ್ಲಕ್ಷಿಸಬೇಡಿ. ನೀವು ಪದೇ ಪದೇ ಯೋಚಿಸುತ್ತೀರಾ ಇದು ನಿಜವೇ ಎಂದು. ಆದರೆ ನಿಧಾನವಾಗಿ ಎಲ್ಲವೂ ನಿಮ್ಮ ಪರವಾಗಿ ಆಗುತ್ತಾ ಹೋದಂತೆ ಬದಲಾವಣೆಗಳನ್ನು ನೀವು ಒಪ್ಪಿಕೊಳ್ಳೋಕೆ ಸಾಧ್ಯವಾಗುತ್ತೆ. ವೃಶ್ಚಿಕ ರಾಶಿಯವರ ಈ ಶಕ್ತಿಶಾಲಿ ಅಮಾವಾಸ್ಯೆಯಿಂದ ಜೂನ್ 20ನೇ ತಾರೀಕಿನವರೆಗೆ ನಡೆಯುವಂತಹ ಪ್ರತಿಯೊಂದು ವಿಚಾರಕ್ಕೂ ಕೂಡ ನಿಮ್ಮ ಜೀವನಕ್ಕೆ ಗೌರವ, ಹಣ, ಹೊಸ ಗುರುತು, ಹೊಸ ಬಹಳ ಸಮಯ ಕಾಯುತ್ತಿದ್ದಂತಹ ಸಂತೋಷವನ್ನು ಮರಳಿ ತರುತ್ತದೆ. ಈ ರಾತ್ರಿ ನಿಮಗೆ ಬರುವಂತಹ ಸಂಕೇತವನ್ನು ಸಂಪೂರ್ಣವಾಗಿ ಪ್ರಕಟವಾಗುವಂತೆ ಮಾಡುತ್ತೆ. ಒಳಗಿನಿಂದ ಹಠಾತ್ ಆದ ವಿಚಿತ್ರವಾದ ಶಾಂತಿ ಅನುಭವ ಆಗುತ್ತೆ. ಇದೇ ಕ್ಷಣ ನಿಮ್ಮದಾಗಿರುತ್ತೆ. ನೀವು ಅರ್ಥ ಮಾಡಿಕೊಳ್ತೀರಾ, ಹೋರಾಟದ ಸಮಯ ಮುಗಿಯುತ್ತಾ ಬಂದಿದೆ ಮತ್ತು ಅದೃಷ್ಟ ಈಗ ನಿಜವಾಗಿಯೂ ಬದಲಾಗಿದೆ. ಶಂಕರನ ಕೃಪೆ ನಿಮ್ಮ ಮೇಲೆ ಇದ್ದರೆ ಖಂಡಿತವಾಗಿ ಎಲ್ಲವೂ ಕೂಡ ಸುಸೂತ್ರವಾಗಿ ಸಾಗುವಂತಹ ಸಮಯವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ನಂಬಿಕೆ ಮತ್ತು ಧೈರ್ಯ ಮತ್ತು ಭಗವಂತನ ಪ್ರೀತಿಯ ಆಶೀರ್ವಾದದ ಮೇಲೆ ನಂಬಿಕೆ ಇಟ್ಟ ಎಲ್ಲವನ್ನ ಕೂಡ ನಿಮ್ಮಂತೆ ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಜೂನ್ ತಿಂಗಳು ಎಲ್ಲವನ್ನ ಕೂಡ ಬದಲಾಯಿಸುವಂತಹ ಶಕ್ತಿ ಹೊಂದಿರುವಂತಹ ಸಮಯ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ, ಇಡುವಂತಹ ಹೆಜ್ಜೆ ಬಹಳಷ್ಟು ಸ್ಪಷ್ಟವಾಗಿರಲಿ. ಬಂದಂತಹ ಮನೆ ಬಾಗಿಲಿನ ಅದೃಷ್ಟವನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬೇಡಿ ಅಂತ ಹೇಳ್ತಾ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದಗಳು.